ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಇವತ್ತಿನ ಒಂದು ಟಾಪಿಕ್ ಇಟ್ಟು ಬಂದುಬಿಟ್ಟು ಓಕೆನಾ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಚಾರ್ಜರ್ ಆಟೋಮೆಟಿಕ್ಕಾಗಿ ಖಾಲಿ ಆಗ್ತಿದ್ರೆ ಓಕೆನಾ ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಕೊಡುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ದಿನಕ್ಕೆ ಎಷ್ಟು ಬೆಳಗ್ಗೆ ನೀವು 100% ಚಾರ್ಜ್ ಮಾಡಿದ್ರು ಕೂಡ 1 ಗಂಟೆಯಲ್ಲಿ ಆರಾಮು ಪೂರ್ತಿ ಹಿಡಿದೋಗ್ಬಿಡುತ್ತೆ ಓಕೆನಾ ಫ್ರೆಂಡ್ಸ್. ಆ ಒಂದು ಕಾರಣದಿಂದಾಗಿ ಓಕೆನಾ ಫ್ರೆಂಡ್ಸ್, ನನ್ನ ಫೋನಲ್ಲಾದ ಒಂದು ಅನುಭವದಿಂದ ಕೂಡ ನನಗಾಗಿರೋ ಒಂದು ಪ್ರಾಬ್ಲಮ್ ಓಕೆನಾ ಫ್ರೆಂಡ್ಸ್, ಅದು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಪ್ಲಸ್ ಪಾಯಿಂಟಾಗಿ ನನಗೆ ಕಾಣಿಸಿದೆ ಓಕೆನಾ ಫ್ರೆಂಡ್ಸ್. ಅದರಿಂದಾಗಿ ನನಗೆ ಸ್ವಲ್ಪ ಅನುಕೂಲ ಆಗಿದೆ. ನನಗೆ ಮೊಬೈಲ್ ತುಂಬಾ ಚಾರ್ಜ್ ಉಳಿತಾಯ ಹೊಂದಿದೆ ಓಕೆನಾ ಫ್ರೆಂಡ್ಸ್. ಅದರಿಂದಾಗಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೂ ಕೂಡ ಯಾರಿಗೆಲ್ಲ ಈ ಚಾರ್ಜರ್ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಇವತ್ತಿನ ಒಂದು ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಓಕೆನಾ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಕಳೆಯೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನೀವು ಸುಮಾರು ಆ್ಯಪ್ಸ್ಗಳನ್ನ ನೀವು ಯೂಸ್ ಮಾಡ್ತೀರಾ ಓಕೆನಾ ಫ್ರೆಂಡ್ಸ್. ಇವಾಗ ಒಂದು ಯಾವುದಾದ್ರು ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ ಓಕೆನಾ ಫ್ರೆಂಡ್ಸ್. ಇದು ನೀವು ಒಂದೊಂದು ಟೈಮಲ್ಲಿ ಬ್ಯಾಕ್ ಬಂದುಬಿಡ್ತೀರಾ ಓಕೆನಾ ಫ್ರೆಂಡ್ಸ್. ಇವಾಗ ಡೈರೆಕ್ಟಾಗಿ ಬ್ಯಾಕ್ ಬಂದುಬಿಡ್ತೀರಾ. ಆ ಒಂದು ಸಂದರ್ಭದಲ್ಲಿ ಓಕೆನಾ ಫ್ರೆಂಡ್ಸ್, ಈಗ ಸ್ವೈಪ್ ಮಾಡ್ತಾ ಇಟ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಈ ಒಂದು ಅಪ್ಲಿಕೇಶನ್ಗಳು ರನ್ನಿಂಗ್ ಆಗ್ತಾ ಇರುತ್ತೆ ಓಕೆನಾ ಫ್ರೆಂಡ್ಸ್. ಈ ಒಂದು ಕಾರಣದಿಂದಾಗಿ ನಿಮ್ಮ ಮೊಬೈಲ್ನಲ್ಲಿ ಆಟೋಮೆಟಿಕ್ಕಾಗಿ ಚಾರ್ಜರ್ ತೀರೋವಂಥ ಸಾಧ್ಯತೆ ತುಂಬಾ ಇರುತ್ತೆ ಓಕೆನಾ ಫ್ರೆಂಡ್ಸ್. ಇದೊಂದು ಫಸ್ಟ್ ರೀಸನ್ ಆಗಿದೆ ಓಕೆನಾ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಬ್ರೈಟ್ನೆಸ್ನ ನೀವು ಆಟೋ ಕೊಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಓಕೆನಾ. ನಾನು ಇವಾಗ ಆಟೋ ಕೊಟ್ಟಿಲ್ಲ, ಅದರಿಂದಾಗಿ ನನ್ನ ಒಂದು ಮೊಬೈಲ್ನಲ್ಲಿ ಬ್ಯಾಟ್ರಿ ಚಾರ್ಜ್ ಬ್ರೈಟ್ನೆಸ್ಸಿಂದನೇ ಕಮ್ಮಿ ಆಗೋವಂಥ ಸಾಧ್ಯತೆ ತುಂಬಾ ಇದೆ ಓಕೆನಾ ಫ್ರೆಂಡ್ಸ್. ನೀವು ಕೇಳ್ಬೋದು, ನಮ್ಮ ಮೊಬೈಲ್ನಲ್ಲಿ ನೀವು ಹೇಳ್ಕೊಟ್ಟಿರೋಂಥ ಟಿಪ್ಸ್ನ ಯೂಸ್ ಮಾಡ್ತಿದ್ದೀವಿ ಬಟ್ ಆದರೂ ಕೂಡ ನಮ್ಮ ಮೊಬೈಲ್ ಖಾಲಿ ಆಗ್ತಿದೆ ಅಂತ ನೀವು ಕೇಳ್ಬೋದು ಓಕೆನಾ ಫ್ರೆಂಡ್ಸ್. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಇವು ಹೇಳ್ಕೊಡ್ತೀನಿ, ಅದರಲ್ಲೇ ಇದೆ ನೋಡಿ ಟ್ರಿಕ್ಸು ಓಕೆನಾ ಫ್ರೆಂಡ್ಸ್. ಇವಾಗ ನೀವು ಬ್ಯಾಕ್ ಗ್ರೌಂಡಲ್ಲಿ ಹಿಂಗೆ ಬಿಟ್ಟಿರ್ತೀರಲ್ವಾ, ಇವಾಗ ಆಟೋಮೆಟಿಕ್ಕಾಗಿ ನೀವು ಪವರ್ ಬಟನ್ ಆಫ್ ಮಾಡಿ ಬಿಟ್ಬಿಡ್ತೀರ ಓಕೆನಾ ಫ್ರೆಂಡ್ಸ್. ಆ ಒಂದು ಸಂದರ್ಭದಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಆಟೋಮೆಟಿಕ್ಕಾಗಿ ತುಂಬಾ ಆ್ಯಪ್ಸ್ಗಳು ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಯೂಸ್ ಮಾಡಿರೋಂಥ ಆ್ಯಪ್ಸ್ಗಳು ಬರೀ 4-5 ಇದೆ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ನೀವು ಯೂಸ್ ಮಾಡ್ತಾ ಇರೋವಂಥ ಆ್ಯಪ್ಸ್ಗಳು ಇವು ಕೂಡ ರನ್ನಿಂಗ್ ಆಗ್ತಾ ಇರ್ತವೆ ಓಕೆನಾ ಫ್ರೆಂಡ್ಸ್. ಇವು ಕೂಡ ಕೆಲಸ ಮಾಡ್ತಾ ಇರ್ತವೆ ಓಕೆನಾ. ಮೊಬೈಲ್ನಲ್ಲಿ ಪ್ರತಿಯೊಂದು ಆ್ಯಪ್ಸ್ ಕೂಡ ರನ್ನಿಂಗ್ ಆಗ್ತಾ ಇರುತ್ತೆ. ಡಾಟಾನು ಕೂಡ ರನ್ನಿಂಗ್ ಆಗ್ತಾ ಇರುತ್ತೆ, ಚಾರ್ಜರ್ ಕೂಡ ರನ್ನಿಂಗ್ ಆಗ್ತಾ ಇರುತ್ತೆ. ಅದರಿಂದಾಗಿ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ಓಕೆನಾ ಫ್ರೆಂಡ್ಸ್. ಪ್ಲೇಸ್ಟೋರ್ನಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿದೆ ಓಕೆನಾ ಫ್ರೆಂಡ್ಸ್. ಇದು ಸುಳ್ಳು ಅಂತೂ ಹೇಳೋದಕ್ಕೆ ಹೋಗಬಾರ್ದು. ಆ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿದೆ ಓಕೆನಾ. ಅದರಲ್ಲಿರುವಂಥ ಒಂದು ಮೊಬೈಲ್ ಕನೆಕ್ಟ್ ಆಗುವಂಥ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪ್ಲೇಸ್ಟೋರ್ನಲ್ಲಿ ತುಂಬ ಅಪ್ಲಿಕೇಶನ್ ಸಿಗುತ್ತೆ ಓಕೆನಾ ಫ್ರೆಂಡ್ಸ್. ಬ್ಯಾಟ್ರಿ ಸೇವರ್ ಅಂತ, ಅದು ಯಾವುದೇ ಕಾರಣಕ್ಕೆ ಯೂಸ್ ಆಗಲ್ಲ ಓಕೆನಾ ಫ್ರೆಂಡ್ಸ್. ಬಿಟ್ಟಿರ್ಬೋದು ಬಟ್ ಆ್ಯಪ್ಗಳನ್ನ ಲಾಂಚರ್ ಮಾಡಿರ್ತಾರೆ ಬಟ್ ಅವು ಎಲ್ಲನೂ ಕೂಡ ಮೊಬೈಲ್ಗೆ ಸೆಟ್ ಆಗೋದಿಲ್ಲ ಓಕೆನಾ ಫ್ರೆಂಡ್ಸ್. ಮೊಬೈಲ್ ಸಿಸ್ಟಮ್ಗೆ ಸೆಟ್ ಆಗುವಂಥ ಅಪ್ಲಿಕೇಶನ್ಗಳನ್ನ ಮಾತ್ರ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ಗಳಿಗೆ ನೀವು ಸೆಟ್ ಮಾಡ್ಕೊಳ್ತಾ ಬೇಕಾಗುತ್ತೆ ಓಕೆನಾ. ಅದರಿಂದಾಗಿ ಹೇಳ್ತಾ ಇರೋದು, ಆ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್. ಈ ಒಂದು ಕಾರಣದಿಂದಾಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್. ಇವಾಗ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಒಂದು ಅಪ್ಲಿಕೇಶನ್ ಸಿಗುತ್ತೆ, ಕಿಲ್ಲಿ ಆ್ಯಪ್ಸ್ ಅಂತ ಓಕೆನಾ ಫ್ರೆಂಡ್ಸ್. ಕಿಲ್ ಆ್ಯಪ್ಸ್ ಅಂತ ಓಕೆನಾ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾಗ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸಸ್ ಬರುತ್ತೆ ಓಕೆನಾ ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್. ಯೂಸರ್ ಆ್ಯಪ್ಸ್ ಓಕೆನಾ ಫ್ರೆಂಡ್ಸ್. ನೀವು ಪ್ರತಿನಿತ್ಯ ಯೂಸ್ ಮಾಡುವಂಥ ಆ್ಯಪ್ಸ್ಗಳು ಎಷ್ಟಿದೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ಮೇಲ್ಗಡೆ 34 ಆ್ಯಪ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಓಕೆನಾ ಫ್ರೆಂಡ್ಸ್. ಈ 34 ಆ್ಯಪ್ಸ್ಗಳು ನೀವು ಪ್ರತಿನಿತ್ಯ ಯೂಸ್ ಮಾಡುವಂಥ ಆ್ಯಪ್ಸ್ಗಳು ಓಕೆನಾ ಫ್ರೆಂಡ್ಸ್. ಇಲ್ಲಿ ಇಷ್ಟು ಆ್ಯಪ್ಸ್ಗಳು ಮಾತ್ರ ಇಲ್ಲಿ ಆಟೋಮೆಟಿಕ್ಕಾಗಿ ರನ್ನಿಂಗ್ ಆಗ್ತಾ ಹೋಗ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಆ್ಯಪ್ಸ್ಗಳು ದಿನಕ್ಕೆ ನೀವು ಯೂಸ್ ಮಾಡಿಬಿಟ್ಟಿರ್ತೀರ. ನೀವು ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ ಹೊಡೆದು ಬಿಡ್ತೀರ ನೋಡಿರಿ ಫ್ರೆಂಡ್ಸ್, ಆ ಅಪ್ಲಿಕೇಶನ್ಸ್ಗಳು ಕೂಡ ಇಲ್ಲಿ ರನ್ನಿಂಗ್ ಆಗ್ತಾ ಹೋಗ್ತಾ ಇರುತ್ತೆ ಓಕೆನಾ ಫ್ರೆಂಡ್ಸ್. ಮತ್ತು ಇಷ್ಟೇ ಆ್ಯಪ್ಸ್ಗಳಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದು. ಇಲ್ಲಿ ನೋಡ್ತಾ ಇರ್ಬೋದು ಯೂಸರ್ ಆ್ಯಪ್ಸ್ಗಳು ಇಲ್ಲಿ ಆನ್ ಆಗಿದೆ. ಇವಾಗ ಸಿಸ್ಟಮ್ ಆ್ಯಪ್ಸ್ಗಳು ಆನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಲ್ಲಿ ಬೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಓಕೆನಾ ಫ್ರೆಂಡ್ಸ್, ಒಂದು ಸೆಕೆಂಡ್ ವೆಯ್ಟ್ ಮಾಡಿ
ಫ್ರೆಂಡ್ಸ್ ಇವಾಗ ನೀವು ಸಿಸ್ಟಮ್ ಆ್ಯಪ್ನ ನೀವು ಓಪನ್ ಮಾಡಿಕೊಂಡ್ರೆ ಓಕೆನಾ ಫ್ರೆಂಡ್ಸ್, ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲ್ನಲ್ಲಿ 217 ಆ್ಯಪ್ಸ್ಗಳು ನನ್ನ ಮೊಬೈಲ್ನಲ್ಲಿ ಇದೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು 217 ಆ್ಯಪ್ಸ್ಗಳಿವೆ. ಈ 217 ಆ್ಯಪ್ಸ್ಗಳು ಕೂಡ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಸಿಸ್ಟಮ್ ಆ್ಯಪ್ಸ್ಗಳು ಕೂಡ ಸೇರಿಸಿ ಮತ್ತು ನೀವು ಇನ್ಸ್ಟಾಲ್ ಮಾಡಿರುವಂಥ ಆ್ಯಪ್ಸ್ಗಳು ಸೇರಿಸಿ ಇಲ್ಲಿ ರನ್ನಿಂಗ್ ಆಗ್ತಾಯಿದೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಫ್ರೀ ಮೆಮೊರಿ ಕೂಡ ಓಡ್ತಾ ಇದೆ. ಬಟ್ ಇಲ್ಲಿ ರ್ಯಾಮ್ ಕೂಡ ನಿಮ್ಮ ಮೊಬೈಲ್ನಲ್ಲಿ ಹೆಚ್ಚಾಗೋದು ಡೌನ್ ಆಗೋದು ಮಾಡ್ತಾಯಿದೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋ ಸಾಧ್ಯತೆಯೂ ಕೂಡ ಇದೆ. ಓಕೆನಾ ಫ್ರೆಂಡ್ಸ್, ಚಾರ್ಜರ್ ಪ್ರಾಬ್ಲಮ್ನಿಂದ ಮೊಬೈಲ್ ಹ್ಯಾಂಗ್ ಆಗೋ ಸಾಧ್ಯತೆ ಕೂಡ ತುಂಬಾ ಇದೆ. ಓಕೆನಾ ಫ್ರೆಂಡ್ಸ್, ಇದರಿಂದಾಗಿ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಇದು ಆಟೋಮೆಟಿಕ್ಕಾಗಿ ನೀವು ನೋಡ್ತಾ ಇರ್ಬೋದು ಈ ಒಂದು ಪ್ರಾಬ್ಲಮ್ ಬಂದಾಗ ನೀವು ದಿನಕ್ಕೆ 48 ಗಂಟೆ ಟೈಮ್ ಕೂಡ ನಿಮಗೆ ಚಾರ್ಜರ್ ಬರಬೇಕು ಅಂತಂದರೆ ಓಕೆನಾ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ನೀವು ಆನ್ ಮಾಡಿ. ದಿನಕ್ಕೆ ಬೇಡಿ, ಓಕೆನಾ ಫ್ರೆಂಡ್ಸ್, 12 ಗಂಟೆ ಟೈಮ್ ಇಲ್ಲಾಂದರೆ 12 ಗಂಟೆ ಟೈಮ್ಗೆ ಒಂದು ಸಲ ನೀವು ಈ ಒಂದು ಕೆಲಸನ ಮಾಡಿದ್ರೆ ನಿಮ್ಮ ಮೊಬೈಲ್ ತುಂಬಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, 48 ಗಂಟೆ ಟೈಮ್ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲಲ್ಲಿ ಚಾರ್ಜಿಂಗ್ ಯೂಸಿಂಗ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆನಾ ಫ್ರೆಂಡ್ಸ್, ಇಲ್ಲಿ ಶೋ ಸೆಟ್ಟಿಂಗ್ ಅಂತ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್, ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ಆಪ್ಷನ್ಸ್ಗಳನ್ನ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಆ್ಯಸಿಬಿಲಿಟಿಗೆ ಬಂದುಬಿಟ್ಟು ಆನ್ ಮಾಡಿಕೊಂಡ್ರೆ ಇಲ್ಲಿ ಹಾಲೋ ಕೇಳುತ್ತೆ. ಇಲ್ಲೂ ಕೂಡ ಶಾರ್ಟ್ ಕಟ್ಸ್ಗೆ ಹಾಲೋ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ಗೆ ಬಂದರೆ ನೀವು ಓಕೆನಾ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ಗೆ ಬಂದರೆ ನೋಡ್ತಾ ಇರ್ಬೋದು ನೀವು ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾರಿ ಮತ್ತೆ ಏನೋ ಪ್ರಾಬ್ಲಮ್ ಆಗ್ತಿದೆ. ಓಕೆ ಸಾರಿ ಫ್ರೆಂಡ್ಸ್, 3 ಸೆಟ್ಟಿಂಗ್ ಆ್ಯಪ್ಸ್ಗಳನ್ನ ನೀವು ಅಲೋ ಮಾಡ್ಕೋಬೇಕಾಗುತ್ತೆ. ಅದನ್ನು ಇಲ್ಲಿ ಕೇಳ್ತಾ ಇರೋದು, ಗಾಬರಿ ಆಗಿಬಿಟ್ಟೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ನ ನೀವು ಅಲೋ ಮಾಡ್ಕೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಮ ಮೊಬೈಲ್ಗೆ ನೀವು ಬಂದ ತಕ್ಷಣ ಇಲ್ಲಿ ಅಲೋ ಮಾಡ್ಕೋಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಅಲೋ ಮಾಡ್ಕೊಬಿಡಿ. ಕಿಲ್ಲಿ ಆ್ಯಪ್ಸ್ ನಾಟ್ ಅಲೌಡ್ ಅಂತ ಇದೆ. ನೀವು ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಅಲೋ ಮಾಡಲೇಬೇಕು. ಓಕೆನಾ ಫ್ರೆಂಡ್ಸ್, ಇವಾಗ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಕ್ಲೋಸಿಂಗ್ ಆ್ಯಪ್ಸ್ ಅಂತ ಬರ್ತಾ ಇದೆ. ಓಕೆನಾ ಫ್ರೆಂಡ್ಸ್, ಏನಪ್ಪ ಇದು ಕ್ಲೋಸಿಂಗ್ ಆ್ಯಪ್ಸ್ ಅಂತ ನೀವು ಭಯ ಪಡೋದ್ಬೇಡಿ. ನಿಮ್ಮ ಮೊಬೈಲ್ನಲ್ಲಿರುವಂತಹ 217 ಆ್ಯಪ್ಸ್ಗಳು ಕೂಡ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಬ್ಯಾಟ್ರಿ ರನ್ನಿಂಗ್ ಆಗ್ತಾ ಇರುತ್ತೋ ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ಎಲ್ಲನೂ ಕೂಡ ಕ್ಲೋಸ್ ಮಾಡ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಪ್ರತಿಯೊಂದು ಕೂಡ ಇಲ್ಲಿ ಕ್ಲೋಸ್ ಮಾಡ್ತಾ ಬರುತ್ತೆ ಅದು. ಓಕೆನಾ ಫ್ರೆಂಡ್ಸ್, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಟ್ರಿ ಕೂಡ ನಿಮಗೆ ಪಿಕಪ್ ಬರ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಹೇಳ್ತಾ ಇರೋದು. ನೋಡ್ತಾ ಇರ್ಬೋದು ಇಲ್ಲಿ 217 ಆ್ಯಪ್ಸ್ಗಳು ಕೂಡ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಇದಾಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಯಾವತ್ತೂ ಕೂಡ ತುಂಬಾ ಸೇಫ್ಟಿಯಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ಎಷ್ಟು ಕೆಲಸ ಮಾಡಿದ ನಂತರ ಓಕೆನಾ ಫ್ರೆಂಡ್ಸ್, ಅದನ್ನು ನೀವು ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 100 ಓಕೆನಾ ಫ್ರೆಂಡ್ಸ್ ತುಂಬಿದ ನಂತರ ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ಆಪ್ಸ್ಗಳು ಕೂಡ ರೀಸೈಕಲಿಂಗ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಆವಾಗ ನಿಮ್ಮ ಮೊಬೈಲ್ ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲ್ನಲ್ಲಿ ನೀವು ಒಂದು ಸಲ ಏನಾದ್ರು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಮಾಡಿಬಿಟ್ರು ಕೂಡ ನಿಮ್ಮ ಮೊಬೈಲ್ ರ್ಯಾಮ್ ಸ್ವಲ್ಪ ಕಮ್ಮಿ ಆಗೋದು ಡೌನ್ ಆಗೋದು ಮಾಡ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಅದೊಂದು ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್, ನಾನು ಒಂದು ಸಲ ಕೊಟ್ಟಿದ್ದಕ್ಕೆ ನೋಡಿರ್ಬೋದು 77 ರ್ಯಾಮ್ ಕೂಡ ನಮಗೆ ಇಲ್ಲಿ ಫ್ರೀಯಾಗಿ ಸಿಗ್ತಾ ಬರ್ತಾಯಿದೆ. ಓಕೆನಾ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಆಗುವಂಥದ್ದನ್ನು ಕೂಡ ನೀವು ಮೆಮೊರಿನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೋದು. ಫ್ರೀ ಮೆಮೊರಿ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇದು MB ಅಂತ ತೋರಿಸ್ತಿದೆ. ಇದು ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಇದು KB ಒಂದು ಲೆಕ್ಕಾಚಾರದಲ್ಲಿ ಇದು ರನ್ನಿಂಗ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ತುಂಬಾ ಸೇಫ್ಟಿಯಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಮೊಬೈಲ್ನಲ್ಲಿ ಯೂಸ್ ಮಾಡಿದ ನಂತರ ಎಲ್ಲನೂ ಕೂಡ ಈ ಥರ ಕ್ಲಿಯರ್ ಮಾಡ್ತಾ ಬರಬೇಕು. ಓಕೆನಾ ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಮೊಬೈಲ್ ಬ್ಯಾಟ್ರಿನ ನೀವು ಸೇವ್ ಮಾಡ್ತಾ ಬರ್ಬೋದು. ಓಕೆನಾ ಫ್ರೆಂಡ್ಸ್, ಮೊದಲೇ ಹೇಳ್ದಂಗೆ ಬ್ರೈಟ್ನೆಸ್ ಓಕೆನಾ ಫ್ರೆಂಡ್ಸ್, ಇದು ಮೇನು ಆಟೋ ಬ್ರೈಟ್ನೆಸ್ ಕೊಡ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಸೆನ್ಸರ್ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಬ್ರೈಟ್ನೆಸ್ ಸೆನ್ಸರ್ ವರ್ಕ್ ಆಗ್ತಿದ್ದಂಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ಆಟೋಮೆಟಿಕ್ಕಾಗಿ ಸೇವ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಮ ಬೆಳಗಿನ ಟೈಮ್ ನಿಮಗೆ ಆಟೋ ಬ್ರೈಟ್ನೆಸ್ ಕೊಟ್ಟರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ರೈಟ್ನೆಸ್ ಉಳಿತಾಯ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಬ್ರೈಟ್ನೆಸ್ಸಿಂದ ನಿಮ್ಮ ಬ್ಯಾಟ್ರಿ ಕೂಡ ತುಂಬಾ ಸ್ಲೋಲಿಯಾಗಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತು ಫಾಸ್ಟಾಗಿ ಕೂಡ ಚಾರ್ಜರ್ ಆಗುತ್ತೆ, ಲೇಟಾಗಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದರಿಂದ ನಿಮ್ಮ ಮೊಬೈಲ್ 48 ಗಂಟೆಗಳ ಕಾಲ ಚಾರ್ಜಿಂಗ್
ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದವ್ರಿಗೆ ಮಾತ್ರ ಅನುಭವ ಬರುತ್ತೆ. ಓಕೆನಾ, ಇಲ್ಲಾಂದರೆ ಕೂಡ ಇದು ಎಲ್ಲರಿಗೂ ಕೂಡ ನಿಮ್ಮ ಕಣ್ಣಿಗೆ ಸುಳ್ಳು ಅಂತಲೇ ಕಾಣಿಸುತ್ತೆ. ಬಟ್ ಒಂದು ಸಲ ಯೂಸ್ ಮಾಡಿ ನೋಡಿ, ಆಮೇಲೆ ಜಾದು ನೋಡಿ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಹೇಳ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇವತ್ತೊಂದು ಯೂಸ್ಫುಲ್ ಆಗಿರೋ ಒಂದು ವೀಡಿಯೋನ ನಾನು ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಅದನ್ನು ನೀವು ಬಳಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಯಾರು ಕೂಡ ಕೇರ್ಲೆಸ್ ಮಾಡಬೇಡಿ. ಓಕೆನಾ ಫ್ರೆಂಡ್ಸ್, ಯಾಕಂದರೆ ಮೊಬೈಲ್ ತಗೊಳ್ಳೋದೆ ನಿಮ್ಮ ಬ್ಯಾಟ್ರಿ ಪಿಕಪ್ ಮೇಲೆ. ಓಕೆನಾ ಫ್ರೆಂಡ್ಸ್, 5000 mAh 6000 mAh ಎಲ್ಲ ತಗೋತಾರೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಅವರು ತುಂಬಾ ವರ್ಷ ಯೂಸ್ ಮಾಡಿರ್ತಾರೆ. ಓಕೆನಾ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಟ್ರಿ ಸೇವಿಂಗ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಮತ್ತಷ್ಟು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ನನ್ನ ಚಾನಲ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.